ಇವರು ಸ್ವಯಂ ಮ್ಯಾಲೆ ಹೇಳಬೇಕಾಗ್ಯದ. ಇಂಥ ಸಂದರ್ಭದಲ್ಲೇ ಅನೇಕ ಕಷ್ಟಗಳು ಬರ್ತಾ ಇರ್ತಾವೆ, ಇಲ್ಲಂತಲ್ಲ. ಯಾಕಂದ್ರೆ ಗಂಡು ಮಕ್ಕಳು ಬೆಳೆಯೋದು ಕಷ್ಟದ ರಾಜಕೀಯದಲ್ಲಿ ಇವತ್ತು. ಯಾಕಪ್ಪ ಅಂದ್ರೆ ಇನ್ನೊಬ್ಬರು ಬೆಳೆಯೇ ಕೊಡೋದಿಲ್ಲ, ಅದು ಆಲದ ಮರ ಇದ್ದಂಗೆ. ಇವತ್ತು ಒಂದು ವ್ಯಕ್ತಿ ಬೆಳೆದು ನಿಂತಂದ್ರೆ ಅವರು ಕೆಳಗೆ ಇನ್ನೊಂದು ಮತ್ತೊಂದು ಬರಲಿಕ್ಕೆ ಸಾಧ್ಯ ಇಲ್ಲ ಅನ್ನೋಂಥ ವಾತಾವರಣ ಇವತ್ತದ. ಯಾಕಂದ್ರೆ ಇವತ್ತು ರಾಜಕಾರಣದೊಳಗೆ ಈಗ ನೋಡಿರಿ, ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಬೆಳೆದು ನಿಂತರು, ತಮ್ಮ ಮಗನ ತರಲಿಕ್ಕೆ ಶುರು ಮಾಡಿದರು. ಹಿಂಗೆ ಪ್ರತಿಯೊಂದು ರಾಜಕಾರಣಿಗಳು ತಮ್ಮ ಮಕ್ಕಳನ್ನ ತರೋದು, ಮೊಮ್ಮಕ್ಕಳನ್ನ ತರೋದು, ಅಣ್ಣನ ತರೋದು, ತಂಗಿನ ತರೋದು, ಅಪ್ಪನ ತರೋದು, ಅಪ್ಪನ ಇರ್ತಾರೆ. ಮತ್ತೆ ಇಲ್ಲಿ ಯಾಕೆ ಮಾತನ್ನು ಹೇಳ್ತಾ ಇದ್ದೀನಪ್ಪ ಅಂದ್ರೆ, ಇಂಥ ಒಂದು ಕುಟುಂಬ ರಾಜಕಾರಣದಲ್ಲೇ ಇಡೀ ಬೆಳಗಾವಿ ಜಿಲ್ಲೆ ಸಿಕ್ಕೊಂಡು ಕೂತದು. ಈ ಕುಟುಂಬ ರಾಜಕಾರಣದಾಗ ಏನೋ ಎಂದು ಕುಟುಂಬದಲ್ಲೇ ಅಂಥ ರಾಜಕೀಯ ಇಲ್ಲದಂಥ ವ್ಯಕ್ತಿ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಮೇಲೆದ್ದು ಬಂದಿದ್ದಾರೆ. ಇವತ್ತು ತನ್ನ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಿ ತೋರಿಸಲ್ಪ ಬಾರಾಮತಿ ಮಟ್ಟದಲ್ಲಿ ಅನ್ನುವಂಥ ಮಾತಾಡ್ತಾ ಇದ್ದಾರೆ. ಇವಾಗ ಖುಷಿ ಪಡೋ ವಿಷಯ. ಯಾಕಂದ್ರೆ ಇವತ್ತಂತೆ ರಾಜಕೀಯ ಅಂದ್ರೆ ಗೊತ್ತದ ಯಾವ ರೀತಿಗೆ ಯಾವ ಹಂತಕ್ಕೆ ಬಂದಿರ್ತದಂತೆ. ಯಾಕಂದ್ರೆ ಈಗ ನಿಮ್ಗೆ ಹೇಳಿದಾಗ ತಮ್ಮ ಎದುರಾಳಿಯನ್ನು ಯಾರೂ ಬೆಳೆಸುವಾಗಿಲ್ಲ. ಅದರಲ್ಲೂ ಅವ್ರ ಕ್ಷೇತ್ರದಲ್ಲೂ ಸಾಕಷ್ಟು ಬಲಿಷ್ಠ ಪುರುಷ ಪ್ರಧಾನವಾದಂಥ ನಾಯಕರಿದ್ದಾರೆ. ಅವರು ಇವರನ್ನು ಬೆಳೆ ಕೊಡಬಾರ್ದು ಸಾಕಷ್ಟು ಪ್ರಯತ್ನ ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಮತ್ತು ಸಹಜನೋ ಅದು. ಯಾಕೆ ರಾಜಕೀಯದಲ್ಲಿ ಯಾರನ್ನೂ ಬೆಳೆಸೋದಿಲ್ಲ. ಅಧಿಕಾರ ಯಾರಿಗಾರು ದಾನ ಮಾಡಿ ಕೊಡೋದಿಲ್ಲ. ತೋರಪ್ಪ ಈ ಅಧಿಕಾರ ತಗೋ ನೀನು ಅಂತೇಳಿ ಏನು ಬಿಡಪ್ಪ ಒಂದು ರೊಟ್ಟಿ ಅದ ಅಥವಾ ಮತ್ತೇನೋದ ಕೊಡ್ತಾ ಇದ್ದಾರೆ ಅಂತಲ್ಲ. ಅಧಿಕಾರದ ವಿಷಯ ಬಂದಾಗ ಎಲ್ಲರೂ ರಿಸರ್ವ್ ಆ ದಿಶೆಯಲ್ಲಿ ಇವರು ಮಾಡಿದ್ದಾರೆ. ಅದೇ ಕಾಲಕ್ಕೆ ತಾವು ಏನು ಕೆಲಸ ಮಾಡಬೇಕು ಅನ್ನೋದನ್ನು ಪ್ಲ್ಯಾನ್ ಮಾಡಿದ್ದಾರೆ. ಈಗಾಗಲೇ ಮಾಡ್ತಾ ಇದ್ದಾರೆ ತಮ್ಮ ಕ್ಷೇತ್ರದಲ್ಲೇ, ಇನ್ನೂ ಮಾಡಬೇಕಾಗಿದೆ. ಯಾಕಂದ್ರೆ ಈ ಹಿಂದೆ ಹೊಡೆದು ಬಿತ್ತು ಮಗನ ಎಲೆಕ್ಷನ್ದಲ್ಲೇ ಅವ್ರೇನು ತಿಳ್ಕೊಂಡಿದ್ರು, ನಾನು ಈಗಾಗಲೇ ನಾಯಕಿ ಆಗಿಬಿಟ್ಟಿದ್ದೀನಿ, ನಾನು ಹೇಳಿದ್ರೆ ನನ್ನ ಮಗ ಓಟ್ ಹಾಕ್ಬೋದು ಅನ್ನುವಂಥದ್ದು. ಬಟ್ ಅದು ಸುಳ್ಳು ಆಯ್ತು ಅನ್ನೋದು ನಾವು ಗಮನಿಸಬೇಕಾಗಿದೆ MP ಎಲೆಕ್ಷನ್ದಲ್ಲ. ಯಾಕಂದರೆ ಎದುರಾಳಿ ಸಾಮಾನ್ಯ ಇರಲಿಲ್ಲ ಆ ಸಂದರ್ಭದಲ್ಲ. ನಮ್ಮ ಜಗದೀಶ್ ಶೆಟ್ಟರ್ ಅವ್ರೇನೋ ಹೊರಗಿನವರು ಅನ್ನೋದು ಒಂದೇ ಮಾತು ಬಿಟ್ಟರೆ ಮತ್ತೇನಿಲ್ಲ. ಯಾಕಂದ್ರೆ ಅವರು ಮುಖ್ಯಮಂತ್ರಿ ಆದಂಥವರು, ಬೇರೆ ಬೇರೆ ಕ್ಷೇತ್ರದಲ್ಲಿ ವರ್ಕ್ ಮಾಡಿದವರು, BJPಯಲ್ಲಿ ದೊಡ್ಡ ಹೆಸರು ಮಾಡಿದಂಥವರು, ಮತ್ತು ಹೆಚ್ಚು ಕಡಿಮೆ ನಮ್ಮ ಏನಪ್ಪ ಅಂದ್ರೆ ಯಡಿಯೂರಪ್ಪನವರ ಸಮಸಮವಾಗಿ ನಿಲ್ಲುವಂಥ ವ್ಯಕ್ತಿತ್ವ, ಮತ್ತು ಗಂಭೀರನೂ ಹೋದವರು ಇರ್ಬೋದು. ನಾವು ಟೀಕೆ ಮಾಡೋ ನಾಮತ್ ಬೇರೆ, ಬಟ್ ಗಂಭೀರನು ಅಂಥವ್ರನ್ನ ಸೋಲಿಸೋದಂದ್ರೆ ಹುಡುಗಾಟ ಅಲ್ಲ. ಜೊತೆಗೆ ಇಲ್ಲಿ ಜಾರಕಿಹೊಳಿ ಸಹೋದರರು ಸಹಿತ ಪೂರ್ಣ ಪ್ರಮಾಣದಲ್ಲೇ ನಮ್ಮ ಶೆಟ್ಟರನ್ನು ಗೆಲ್ಲಿಸಲಿ ಪ್ರಯತ್ನ ಮಾಡಿದರು ಅನ್ನೋದು ಅಷ್ಟೇ ಇತಿಹಾಸ. ಯಾಕಂದ್ರೆ ನಿಜವಾಗಿಯೂ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರ ಪ್ರತಿಸ್ಪರ್ಧಿ ಯಾರಪ್ಪ ಅಂದ್ರೆ ರಮೇಶ್ ಜಾರಕಿಹೊಳಿ ಅವರು. ಈಗಾಗಲೇ ಅವರು ಕ್ಷೇತ್ರ ಸೋಲಿಸ್ಬೇಕಂತೇಳಿ ರಮೇಶ್ ಜಾರಕಿಹೊಳಿ ಅವರು ತಮ್ಮ ಯಾವುದೋ ವ್ಯಕ್ತಿ ಅಂತ ನಿಲ್ಲಿಸಿದ್ರು, ಆದರೆ ಯಶಸ್ವಿ ಆಗಿಲ್ಲ. ಮತ್ತು ಬೇರೆ